ಪ್ರತಿ ಸಲ ತರ ಈ ಸಲ ನೀವು ಟೀಚರ್ ಕುತ್ತಿಗೆ ಹಿಸ್ಕುವಾಗ್ಲೂ ನಿಮ್ ಕಣ್ಣಲ್ಲಿ ವಿಚಿತ್ರವಾದ ಶಕ್ತಿ ಕಾಣಿಸ್ತಾ ಇತ್ತು. ನಿಮ್ ಕಣ್ಣು ಬೆಂಕಿ ತರ ಸುಡ್ತಾ ಇತ್ತು ಅಂಬಿಕಾ ಅವ್ರೆ. ಅದು ಬರೀ ಕೋಪ ಅಲ್ಲ, ಜ್ವಾಲಾಮುಖಿ. ನೀವು ಜ್ವಾಲಾಮುಖಿ ತರ ಸುಡ್ತಾ ಇದ್ರಿ, ಜೊತೆಗೆ ಎದುರುಗಡೆ ಇರೋರ್ನ ಸುಡ್ತಾ ಇದ್ರಿ. ನನಗೂ ಅದೇ ಭಯ ಆಗ್ತಿದೆ ದುರ್ಗಾ. ನಾನೇ ಎಲ್ರಿಗೂ ತೊಂದರೆ ಕೊಡ್ತಿದ್ದೀನಿ. ಕೆಟ್ಟೋರಾಗಿದ್ರೆ ಸರಿ, ಆದ್ರೆ ನನ್ನವ್ರಿಗೆ ತೊಂದರೆ ಆದ್ರೆ ಹೇಗೆ ದುರ್ಗಾ? ದೇಹವಿಲ್ಲದ ಆತ್ಮಕ್ಕೆ ಸರಿ ತಪ್ಪುವಿನ ಅರಿವಿರಲ್ಲ. ಅದು ಪ್ರೇತಾತ್ಮವಾಗಿ ಬದಲಾದಾಗ ಸ್ನೇಹಿತರು ಯಾರು ಶತ್ರುಗಳು ಯಾರು ಅನ್ನೋ ವ್ಯತ್ಯಾಸನ ಮರ್ತೋಗುತ್ತೆ. ತನ್ನವರೇ ಆದರೂ ಹಾನಿ ಮಾಡೋಕ್ಕೆ ಪ್ರೇತಾತ್ಮ ಹಿಂಜರಿಯಲ್ಲ. ದುರ್ಗಾ, ಏನು ಯೋಚನೆ ಮಾಡ್ತಿದ್ಯಾ? ಅದು ಅಂಬಿಕಾ ಅವ್ರ ಪುಟ್ಟ ಮೇಡಮ್ಮು ತುಂಬಾ ಭಯ ಪಟ್ಕೊಂಡಿದ್ದಾಳೆ. ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ ಅಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೀವು ಅವಳ ಮುಂದೆ ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡ್ರೆ ಆ ಪುಟ್ಟ ಮನ್ಸ್ ಮೇಲೆ ಎಷ್ಟು ಪರಿಣಾಮ ಬೀಳ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಅದೇ ನನ್ನ ಭಯ ದುರ್ಗಾ. ನನ್ನ ಕೈಯಿಂದ ಏನೇನು ಅನಾಹುತ ಆಗುತ್ತೋ ಏನೋ. ನನ್ನ ಮಾತು ಸುಳ್ಳಲ್ಲ ದುರ್ಗಾ. ಆ ಕ್ಷಣದಲ್ಲಿ ನನಗೆ ನನ್ನ ಮೇಲೆ ಕಂಟ್ರೋಲ್ ಇರಲ್ಲ. ಯಾರೋ ನನ್ನ ಒಳಗಿಂದ ಕೆಲಸ ಮಾಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ದುರ್ಗಾ. ದುರ್ಗಾ, ದಯವಿಟ್ಟು ನನಗೆ ಸಹಾಯ ಮಾಡು ಪ್ಲೀಸ್. ಅಂಬಿಕಾ ಅವ್ರೆ, ಅಳ್ಬೇಡಿ. ನೀವಿದ್ರಲ್ಲಿ ಯಾವತ್ತೂ ಒಬ್ಬರೇ ಇದ್ದೀರಾ ಅಂತ ಅನ್ಕೋಬೇಡಿ. ನಿಮ್ಗೇನಾಗ್ತಿದೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಆದ್ರೆ ನಿಮ್ಮನ್ನ ಈ ನರಕದಿಂದ ನಾನು ಹೊರಗೆ ತಂದೆ ತರ್ತೀನಿ. ನಿಮ್ ನೆರಳಾಗಿ ನಾನಿರ್ತೀನಿ. ದುರ್ಗಾ, ನನಗೇನಾಗ್ತಿದೆ ಅಂತ ನೀನು ಮೊದಲು ಪತ್ತೆ ಹಚ್ಚು. ನನ್ನಿಂದ ಯಾರಿಗೂ ಏನೂ ಅಪಾಯ ಆಗ್ಬಾರ್ದು ಪ್ಲೀಸ್ ದುರ್ಗಾ. ನನಗೆ ಸಹಾಯ ಮಾಡು. ಹಾ ಅಂಬಿಕಾ ಅವ್ರೆ, ನಾನಿದ್ದೀನಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೇನಾಗ್ತಿದೆ ಅಂತ ನಾನು ಪತ್ತೆ ಮಾಡೇ ಮಾಡ್ತೀನಿ. ನಿಮ್ದಲ್ದೇ ಇರೋ ತಪ್ಪಿಗೆ ನೀವೇನಕ್ಕೆ ಶಿಕ್ಷೆನ ಅನುಭವಿಸ್ಬೇಕು? ನೀವೇನು ಯೋಚನೆ ಮಾಡಬೇಡಿ. ನಿಮ್ಮೊಳಗಿರೋ ಆ ಗೊಂದಲಕ್ಕೆ ನಾನು ಪರಿಹಾರ ಹುಡುಕ್ತೀನಿ. ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ. ನೀವು ಯೋಚನೆ ಮಾಡಬೇಡಿ. ತನ್ನವರೇ ಆದರೂ ಹಾನಿ ಮಾಡೋಕ್ಕೆ ಪ್ರೇತಾತ್ಮ ಹಿಂಜರಿಯಲ್ಲ. ಬಾಸು, 2 ಅಲ್ಲ ಅಂತ 4 ಕಣ್ಣಿದೆ. ಯಾಕೆ ಇಷ್ಟು ಬಟ್ಟೆ ಎತ್ಕೊಂಡ್ ಬರ್ತಾ ಇದೀನಿ? ಕಣ್ ಕಾಣಿಸ್ತಿಲ್ವಾ? ಕಣ್ಣು ನಂಗೂ ಕಾಣಿಸುತ್ತೆ. ನಾನೇನೋ ಬಟ್ಟೆ ಹಾರ್ಕೊಂಡ್ ಬರ್ತಿದೆ ಅಂತ ಅನ್ಕೊಂಡೆ. ನಿನ್ನ ತಲೆನೇ ಒಂದು ಸ್ವಲ್ಪ ಹೈಟಲ್ಲಿ ಕಾಣಿಸ್ತಿದ್ರೆ ಚೆನ್ನಾಗಿರೋದು. ಓ, ತುಂಬಾ ಉದ್ದ ಇರೋರ್ಗೆ ಬುದ್ಧಿ ಮಂಡಿಯಲ್ಲಿರುತ್ತಂತೆ. ಈಗ ಗೊತ್ತಾಯ್ತು ನಿಮ್ ಬುದ್ಧಿ ಎಲ್ಲಿದೆ ಅಂತ. ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಲ್ಲ? ನನ್ನ ಬುದ್ಧಿ ಎಲ್ಲಾದರೂ ಇರುತ್ತೆ. ಅಲ್ಲ, ನನಗೆ ನೀನು ನೋಡಿದಾಗ ಹಿತ LKG ಫ್ರೆಂಡ್ ನೆನಪಾಗುತ್ತೆ. ನಿನಗೆ ಮತ್ತೆ ಅವಳಿಗೆ ಸ್ಕೂಲ್ ಬ್ಯಾಗ್ ಹಾಕ್ಸ್ಬಿಟ್ರೆ ಯಾರು ಚಿಕ್ಕರು ಅಂತ ಹೇಳೋದೇ ಕಷ್ಟ. ಬಾಸು, ತುಂಬಾ ಮಾತಾಡ್ತಿದ್ರ. ಏನು ಉದ್ದ ಇದ್ದೀನಿ ಅಂತ ಕೊಬ್ಬ ನಿಮ್ಗೆ? ನೀವ್ ಜಿರಾಫೆ ಎಷ್ಟು ಉದ್ದ ಇದ್ರೆ ನಾನೇನ್ ಮಾಡ್ಲಿ? ಏನ? ನಾನು ಜಿರಾಫೆನಾ? ನಿನ್ ಕತ್ತೆ. ಬಾಸು, ನನಗ್ ಕೋಪ ಬರ್ಸ್ತಾ ಇದೀರಾ. ನನಗ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಲ್ವಾ? ಏನ್ ಮಾಡ್ತೀಯಾ? ಅಲ್ಲ ದೇವ್ರೆ, ಇವರಿಬ್ರು ಒಳ್ಳೆ ಜೋಡಿ ಆಗ್ತಾರೆ ಅಂತ ಇವರಿಬ್ರು ಗಂಟು ಹಾಕ್ತೆ. ಇಲ್ಲಿ ನೋಡಿದ್ರೆ ಇವರಿಬ್ರು ಜಿರಾಫೆ ಕತ್ತೆ ಅಂತ ಜಗಳ ಆಡ್ತಿದ್ದಾರೆ. ಇವರಿಬ್ರನ್ನ ಹೀಗೆ ಬಿಟ್ರೆ ಬೆಳಿಗ್ಗೆ ಆಗೋವರೆಗೂ ಜಗಳ ಆಡ್ತಾನೆ ಇರ್ತಾರೆ. ನಾನೇನಾದ್ರೂ ಮಾಡ್ಬೇಕು. ದುರ್ಗಾ, ಏನ್ ಮಾಡ್ದೆ ನೀನು? ನನ್ಗೇನೋ ಹೇಳ್ದೆ ಅಂತ ನನ್ನ ಶರ್ಟ್ ಅರ್ಥ ಹಾಕ್ಬಿಟ್ಯಾ?
ಬಾಸು, ನಾನು ನಿಮ್ಮ ಶರ್ಟ್ನ ನನಗೆ ಹೇಗೆ ನಾನು ನಿಮ್ಮ ಮೇಲೆ ಬಿದ್ದೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಬಾಸು. ಏನು ಸಕ್ಕದ ಆ್ಯಕ್ಟಿಂಗ್ ಮಾಡ್ತೀಯ. ನನಗೆ ಗೊತ್ತಿತ್ತು ನಿನ್ ಮೊದಲಿಂದ ನನ್ನ ಮೇಲೆ ಒಂದು ಕಣ್ಣಿತ್ತು ಅಂತ, ಆದರೆ ಈ ಥರ ಡೈರೆಕ್ಟ್ ಅಟ್ಯಾಕ್ ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ಬಾಸು, ನೀವು ತುಂಬ ಮಾತಾಡ್ತಿದ್ದೀರಾ. ನನಗೆ ನಿಮ್ಮ ಮೇಲೆ ಕಣ್ಣಿಲ್ಲ. ನಾನು ಹೇಗೆ ನಿಮ್ಮ ಮೇಲೆ ಬಿದ್ದೆ ಅಂತಾನೆ ನಂಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ಸಾರಿ. ಏನು ಸಾರಿ? ಏನು ಸಾರಿ? ನನ್ನಿಲ್ಲಿ ಮಾನ ಹರಾಜಾಕಿ ಸಾರಿ ಕೇಳ್ತಾ ಇದೀಯಾ? ಬಾಸು, ನಾನು ಅನ್ಕೊಂಡಿರೋದ್ಕಿಂತ 10 ಪಟ್ಟು ಕೆಟ್ಟವ್ರು ನೀವು. ನಾನು 1 ನಿಮಿಷ ಇಲ್ಲಿರೋದಿಲ್ಲ. ಬರೀ ಗುಂಡಿ ಕಿತ್ತೋಗೋದಲ್ಲ, ಇಡೀ ಶರ್ಟ್ ಕಿತ್ತೋಗ್ಬೇಕಿತ್ತು ನಿಮಗೆ. ಅವಾಗ ಬುದ್ಧಿ ಬರೋದು. ಏಯ್ ಜಗಳ ಗಂಟಿ, ನನಗೆ ಶಾಪ್ ಆಗ್ತೀಯಾ? ನಿಂತ್ಕೋ. ಏಯ್ ರೊಮ್ಯಾಂಟಿಕ್ ಸೀನ್ ಆಗಲಿ ಅಂತ ನೋಡಿದ್ರೆ ಇದೊಳ್ಳೆ ಕಾಮಿಡಿ ಸೀನ್ ಆಗೋಯ್ತು. ಈಗ ನೋಡ್ತಾ ಇರೋ ಅಂಬಿಕಾ, ನಿನ್ನನ್ನು ನೋಡಿ ನಿನ್ನವರು ನಿನ್ನಿಂದ ದೂರ ಓಡೋಗ್ಬೇಕು. ನಿನ್ನ ತಂಗಿ ಮತ್ತು ನಿನ್ನ ಗಂಡನ ಖುಷಿ ನಿನ್ನ ಕೈಯಿಂದಲೇ ಹಾಳಾಗಬೇಕು. ಹಾಗೆ ಮಾಡ್ತೀನಿ. ಬೆಂಕಿ ಬೆಂಕಿ ಬಾಸು. ಅರೆ ಸಡನ್ ಆಗಿ ಬೆಂಕಿ ಹೆಂಗ್ ಬಂತು? ಬಾಸು, ಬಾಸು, ನೀರು ತಗೊಬನ್ನಿ. ತರ್ತೀನಿ, ನಿಮ್ ಪ್ಯಾನಿಕ್ ಆಗ್ಬೇಡ, ಅಲ್ಲೇ ಇರು. ಏನದು ಗಲಾಟೆ? ಅಯ್ಯೋ ಪಿಕೆ, ಹೋಗಿ ನೀರು ತಗೊಂಡು ಹೋಗಿ ಹೋಗಿ. ಗೀತಾ